ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇದೇ ವಾರ ಬಿಡುಗಡೆಯಾಗಿರುವ ಪೊಲೀಸ್ ಡೇ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಕೇರಳ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸೈಮನ್ ಎಂಬಾತ ಡಿವೈಎಸ್ಪಿ ಆಗಿ ಕೆಲಸ ಮಾಡ್ತಿರ್ತಾನೆ. ಹೀಗಿರುವಾಗಲೇ ಸೈಮನ್ ರಿಟೈರ್ ಆದ ಕೆಲವೇ ದಿನಗಳ ನಂತರ ತನ್ನದೇ ಮನೆಯಲ್ಲಿ ತುಂಬಾನೇ ನಿಗೂಢವಾಗಿ ಸತ್ತು ಹೋಗ್ತಾನೆ. ಡಿಪಾರ್ಟ್ಮೆಂಟ್ ನವರು ಮೊದಲಿಗೆ ಇದೊಂದು ಆತ್ಮಹತ್ಯೆ ಆಗಿರ್ಬೇಕು ಅಂತ ಕೇಸನ್ನ ಇಗ್ನೋರ್ ಮಾಡಿರ್ತಾರೆ. ಆದ್ರೆ ದಿನಗಳು ಕಳೆದಂತೆ ಚಿತ್ರದ ಹೀರೋ ಎಸಿಪಿ ಮೋಹನ್ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ಹಲವಾರು ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಡಿವೈಎಸ್ಪಿ ಸೈಮನ್ ಅನ್ನ ಕೊಲೆ ಮಾಡಿದ್ಯಾರೋ? ಆ ಕೊಲೆಗೆ ಕಾರಣ ಏನು? ಎಸಿಪಿ ಮೋಹನ್ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರ್ತಿರುವ ಡಿವೈಎಸ್ಪಿ ಸೈಮನ್ ಅನ್ನ ನೋಡ್ತೀವಿ. ಸೈಮನ್ ಇನ್ನೇನೋ ಕೆಲವೇ ದಿನಗಳಲ್ಲಿ ಡಿಪಾರ್ಟ್ಮೆಂಟ್ ನಿಂದ ರಿಟೈರ್ ಆಗ್ತಿರ್ತಾರೆ. ಸದ್ಯ ಒಬ್ಬಳ ಸ್ಟೂಡೆಂಟ್ ಮೇಲೆ ನಡೆದಿದ್ದ ಅತ್ಯಾಚಾರದ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾನೆ. ಆ ಹುಡುಗಿಯ ಕೇಸ್ ಎಲ್ಲ ಕಡೆ ವೈರಲ್ ಆಗಿ ಸೈಮನ್ ಮೇಲೆ ತುಂಬಾನೇ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಅತ್ಯಾಚಾರದ ಕೇಸ್ನಲ್ಲಿ ಮೂವರು ಸಸ್ಪೆಕ್ಟ್ ಗಳನ್ನ ಸ್ಟೇಷನ್ಗೆ ಕರೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಿರ್ತಾರೆ. ಪೊಲೀಸರು ಎಷ್ಟೇ ಹೊಡೆದ್ರು ಕೂಡ ಆ ಮೂವರು ಹೇಳೋದೇನಂದ್ರೆ, ಸರ್, ನಾವ್ಯಾರು ಕೂಡ ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿಲ್ಲ. ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆಗಿರುವ ಶಂಕರ್ ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿದ ಸರ್ ಅಂತ ಹೇಳ್ತಾರೆ. ತಕ್ಷಣವೇ ಪೊಲೀಸರು ಆ ಶಂಕರ್ನನ್ನ ಅರೆಸ್ಟ್ ಮಾಡಬೇಕು ಅಂತ ಹೋಗ್ತಿದ್ದ ಹಾಗೆ ಆತ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಾನೆ. ಕಡೆಗೂ ತುಂಬಾ ಹೊತ್ತು ಫೈಟ್ ಮಾಡಿದ ನಂತರ ಪೊಲೀಸರು ಅವನನ್ನ ಅರೆಸ್ಟ್ ಮಾಡ್ತಾರೆ. ಈಗ ಸೈಮನ್ ಶಂಕರ್ನನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಆತ ಕೂಡ ಸೇಮ್ ಅದೇ ಡೈಲಾಗ್ ಅನ್ನ ಹೇಳ್ತಾನೆ, ಸರ್, ನಾನು ನಿಜವಾಗಿಯೂ ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿಲ್ಲ. ಈ ಮೂವರಿಗೆ ನನ್ನ ಮೇಲೆ ದ್ವೇಷ ಇರೋ ಕಾರಣ ಹೀಗೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಸೈಮನ್ಗೆ ಪಿತ್ತ ನೆತ್ತಿಗೇರುತ್ತೆ. ಸರಿಯಾಗಿ ಹೊಡೆದು ಟಾರ್ಚರ್ ಮಾಡಿದ ನಂತರ ಕೊನೆಗೂ ಶಂಕರ್ ಹೌದು ಸರ್, ನಾನೇ ಮಾಡಿದ್ದು ಅಂತ ಒಪ್ಪಿಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಸೈಮನ್ ನ ಮನೆಗೆ ಶಂಕರ್ನ ತಂದೆ ಬರ್ತಾರೆ. ಮೊದಲೇ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಆಗಿದ್ದ ಈತ, ಸರ್, ಹೇಗಾದ್ರೂ ಮಾಡಿ ನನ್ನ ಮಗನನ್ನ ಕಾಪಾಡಿ, ನನ್ನ ಮಗನನ್ನ ಬಚಾವ್ ಮಾಡಿದ್ರೆ ನೀವು ಕೇಳಿದಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಆಸೆ ತೋರಿಸ್ತಾನೆ. ಸ್ನೇಹಿತರೆ, ಇವರಿಬ್ಬರ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ, ಸೈಮನ್ ಒಬ್ಬ ಕರಪ್ಟೆಡ್ ಪೊಲೀಸ್ ಆಫೀಸರ್. ಈ ಹಿಂದೆ ಕೂಡ ಈ ಸೈಮನ್ ಹಲವಾರು ಕೇಸ್ಗಳಲ್ಲಿ ಲಂಚ ಪಡೆದುಕೊಂಡು ಅಪರಾಧಿಗಳಿಗೆ ಸಹಾಯ ಮಾಡಿರ್ತಾನೆ. ಈಗ ಶಂಕರ್ನ ತಂದೆ ಲಂಚ ಕೊಡ್ತೀನಿ ಅಂತ ಹೇಳ್ತಿದ್ದ ಹಾಗೆ ಹೀಗೆ ಹೇಳ್ತಾನೆ, ಸರಿ ಸರ್, ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ. ಈ ಕೇಸಲ್ಲಿ ಈಗಾಗಲೇ ಸಸ್ಪೆಕ್ಟ್ ಆಗಿರುವ ಮೂವರ ಮೇಲೆ ಈ ಕೇಸನ್ನ ಫೈಲ್ ಮಾಡಿ ಕ್ಲೋಸ್ ಮಾಡ್ತೀನಿ. ತಕ್ಷಣ ಹೋಗಿ ನನ್ನ ಲಾಯರ್ ಫ್ರೆಂಡ್ ನನ್ನ ಮೀಟ್ ಮಾಡಿ, ಆತ ಮುಂದೇನ್ ಮಾಡ್ಬೇಕು ಅಂತ ನಿಮಗೆ ಹೇಳಿಕೊಡ್ತಾನೆ. ಶಂಕರ್ನ ತಂದೆ ಸರಿ ಅಂತ ತಕ್ಷಣ ಹೋಗಿ ಆ ಲಾಯರ್ ನನ್ನ ಮೀಟ್ ಮಾಡ್ತಾರೆ. ಆತ, ಸರ್, ಸೈಮನ್ ಫೋನ್ ಮಾಡಿ ನಿಮ್ಮ ಮಗನ ಕೇಸ್ನ ಬಗ್ಗೆ ಹೇಳ್ದ. ಈ ಕೇಸ್ನಿಂದ ನಿಮ್ಮ ಮಗನನ್ನ ಬಚಾವ್ ಮಾಡ್ಬೇಕು ಅಂದ್ರೆ ಸುಮಾರು 1 ಕೋಟಿ ಖರ್ಚಾಗುತ್ತೆ ಅಂತ ಹೇಳ್ತೇನೆ. ಸರ್, ಅದೆಷ್ಟಾದ್ರೂ ಖರ್ಚಾಗ್ಲಿ, ದಯವಿಟ್ಟು ನನ್ನ ಮಗನನ್ನ ಕಾಪಾಡಿ ಅಂತ ಶಂಕರ್ನ ತಂದೆ ಹೇಳ್ತೇನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ನಮಗೆ ಗೊತ್ತಾಗುತ್ತೇನೆಂದ್ರೆ, ಶಂಕರ್ನನ್ನ ಇವರೆಲ್ಲ ಸೇರಿ ಕೇಸ್ನಿಂದ ಬಚಾವ್ ಮಾಡಿರ್ತಾರೆ. ಈಗ ಆ ಲಾಯರ್ ಸೈಮನ್ಗೆ ಶೇರ್ ಅನ್ನ ಕೊಡ್ಬೇಕು ಅಂತ ದುಡ್ಡನ್ನ ತೆಗೆದುಕೊಂಡು ಬರ್ತಾನೆ. ಅದೇ ಸಮಯಕ್ಕೆ ಸೈಮನ್ ನ ಮನೆಯಲ್ಲಿ ಮನೆ ಕೆಲಸ ಮಾಡ್ತಿದ್ದ ವಾಸು ಎಂಬತ್ತ ಫುಡ್ ಅನ್ನ ಆರ್ಡರ್ ಮಾಡಿದ ಕಾರಣ ಡೆಲಿವರಿ ಬಾಯ್ ಮನೆಗೆ ಬರ್ತಾನೆ. ಸೈಮನ್ ನೋಡ್ತಿದ್ದ ಹಾಗೆ ಯಾವುದೋ ಸಣ್ಣ ವಿಷಯಕ್ಕೆ ಡೆಲಿವರಿ ಬಾಯ್ಗೆ ಹೊಡೆದು ಕಳುಹಿಸಿ ಬಿಡ್ತಾನೆ. ಸೈಮನ್ ಒಬ್ಬ ಪೊಲೀಸ್ ಆಫೀಸರ್ ಅಂತ ಗೊತ್ತಿದ್ರು ಕೂಡ ನಿನಗೆ ಒಂದಲ್ಲ ಒಂದು ದಿನ ಬುದ್ಧಿ ಕಲಿಸ್ತೀನಿ ಅಂತ ಆ ಡೆಲಿವರಿ ಬಾಯ್ ವಾರ್ನ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಆ ಲಾಯರ್ ಸೈಮನ್ ಹಾಗೂ ವಾಸು ಮೂವರು ಡ್ರಿಂಕ್ಸ್ ಮಾಡ್ತಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಸೈಮನ್ ಜೊತೆ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ಮತ್ತೊಬ್ಬ ಫ್ರೆಂಡ್ ಕೂಡ ಬಂದು ಜಾಯ್ನ್ ಆಗ್ತಾನೆ. ಹೀಗೆ 4 ಜನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಕುಡಿತಾ ಸಾಯಂಕಾಲ ಆಗುತ್ತೆ. ನಂತರ ಸೈಮನ್ ತನ್ನ ಫ್ರೆಂಡ್ಸ್ ಗಳನ್ನ ಮನೆಗೆ ಕಳುಹಿಸಿದ ನಂತರ ಬೆಡ್ರೂಮ್ಗೆ ಬಂದು ಒಬ್ಬಳು ಮಹಿಳೆಗೆ ಕಾಲ್ ಮಾಡ್ತಾನೆ. ಇವರಿಬ್ಬರ ಮಾತುಗಳಿಂದ ನಮಗೆ ಗೊತ್ತಾಗೋದೇನೆಂದ್ರೆ, ಸೈಮನ್ ಇದೇ ರೀತಿ ಹಲವಾರು ಜನ ಮಹಿಳೆಯರ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿರ್ತಾನೆ. ಅದೇ ಸಮಯಕ್ಕೆ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ಮಾಧವನ್ ಎಂಬ ಒಬ್ಬ ಕೈದಿಯನ್ನ ನೋಡ್ತೀವಿ. ಮಾಧವನ್ ಸೈಮನ್ ನ ಫೋಟೋವನ್ನೇ ಗುರಾಯಿಸ್ತಿರ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮತ್ತೊಂದು ಕಡೆ ಕುಡಿದು ಟೈಟ್ ಆಗಿ ಮಲಗಿದ್ದ ಸೈಮನ್ಗೆ ಎಚ್ಚರವಾಗುತ್ತೆ. ನೀರು ಕುಡಿಯೋದಕ್ಕೆ ಅಂತ ಹೊರಗಡೆ ಬಂದಾಗ ಯಾರೋ ಡೋರ್ ಬೆಲ್ ಅನ್ನ ರಿಂಗ್ ಮಾಡ್ತಾರೆ. ಇಷ್ಟೊತ್ತಲ್ಲಿ ಮನೆಗೆ ಯಾರೋ ಬಂದಿರಬಹುದು ಅಂತ ಹೆದರಿಕೊಂಡೆ ಡೋರ್ ಅನ್ನ ಓಪನ್ ಮಾಡ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಒಂದು ಪೇಪರ್ ನಲ್ಲಿ ಐ ವಿಲ್ ಕಿಲ್ ಯು ಅಂತ ಬರೆದು ಇಟ್ಟಿರ್ತಾರೆ. ಸೈಮನ್ ತಕ್ಷಣವೇ ಸುತ್ತಮುತ್ತ ಯಾರಾದ್ರೂ ಇದ್ದಾರಾ ಅಂತ ಚೆಕ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಸೈಮನ್ ಪೇಪರ್ ತೆಗೆದುಕೊಳ್ಳೋದಕ್ಕೆ ಅಂತ ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಬರ್ತಾನೆ. ಈ ಬಾರಿ ನೋಡಿದ್ರೆ ಸತ್ತವರ ಸಮಾಧಿ ಬಳಿ ಇಡುವ ಹೂವಿನ ಬೊಕ್ಕೆಯನ್ನ ಯಾರು
ಯಾರೋ ತಂದಿಟ್ಟಿರ್ತಾರೆ. ಇದನ್ನೆಲ್ಲ ನೋಡಿದ ಸೈಮನ್ಗೆ ತುಂಬಾನೇ ಕೋಪ ಬರುತ್ತೆ. ಹೀಗೆಲ್ಲ ಮಾಡ್ತಿರೋರು ಯಾರಾಗಿರ್ಬೋದು ಅಂತ ಸುತ್ತಮುತ್ತ ನೋಡ್ತಿದ್ದಾಗ ಪಕ್ಕದ ಮನೆಯ ಮಧುಸೂದನ್ ಎಂಬಾತ ಕಣ್ಣಿಗೆ ಬೀಳ್ತಾನೆ. ಸ್ನೇಹಿತರೆ, ಈ ಸೈಮನ್ಗೂ ಹಾಗೂ ಪಕ್ಕದ ಮನೆಯ ಮಧುಸೂದನ್ಗೂ ಮೊದಲಿನಿಂದಲೇ ಆಗ್ತಿರೋದಿಲ್ಲ. ತಕ್ಷಣವೇ ಆ ಹೂವಿನ ಬೊಕ್ಕೆಯನ್ನ ತೆಗೆದುಕೊಂಡು ಹೋಗಿ ಮಧುಸೂದನ್ನ ಕಾಂಪೌಂಡ್ ನ ಒಳಗಡೆ ಎಸೆದು ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಮಧುಸೂದನ್ ಎಲ್ಲಿಗೋ ಹೋಗ್ಬೇಕು ಅಂತ ಬಸ್ ಸ್ಟಾಪ್ ನಲ್ಲಿ ವೇಟ್ ಮಾಡ್ತಾ ನಿಂತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ 4 ಜನ ಹುಡುಗಿಯರು ಸೈಮನ್ ನ ಮನೆಯ ಅಡ್ರೆಸ್ ಅನ್ನ ವಿಚಾರಿಸ್ತಾರೆ. ಏನ್ ವಿಷಯ ಅಂತ ವಿಚಾರಿಸಿದಾಗ ಆ 4 ಜನ ಹುಡುಗಿಯರಲ್ಲಿ ಮೀನಾ ಎಂಬಾಕೆ ಹೀಗೆ ಹೇಳ್ತಾಳೆ, ಅಂಕಲ್, ಸೈಮನ್ ಅವರು ಫಸ್ಟ್ ಫ್ಲೋರ್ ನಲ್ಲಿ ಬಾಡಿಗೆ ಮನೆ ಖಾಲಿದೆ ಅಂತ ಹಾಕಿದ್ರು. ಅದಕ್ಕೆ ನಾವೆಲ್ಲ ಬಾಡಿಗೆ ಮನೆ ನೋಡೋದಕ್ಕೆ ಅಂತ ಹೋಗ್ತಿದೀವಿ ಅಂತ ಹೇಳ್ತಾಳೆ. ಅದಕ್ಕೆ ಆ ಮಧುಸೂದನ್ ಹೇಳೋದೇನಂದ್ರೆ, ನೋಡಮ್ಮ, ಆ ಸೈಮನ್ ಸರಿ ಇಲ್ಲ, ಅವನ ಜೊತೆ ವ್ಯವಹಾರ ಮಾಡುವಾಗ ತುಂಬಾನೇ ಹುಷಾರಾಗಿರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸರಿ ಅಂತ ಈ 4 ಜನ ಹುಡುಗಿಯರು ಹೋಗಿ ಸೈಮನ್ ಅನ್ನ ಮೀಟ್ ಮಾಡ್ತಾರೆ. ವಾಸು ಇವರೆಲ್ಲರನ್ನ ಕರೆದುಕೊಂಡು ಹೋಗಿ ಖಾಲಿ ಇರುವ ಮನೆಯನ್ನ ತೋರಿಸ್ತಾನೆ. ಈ 4 ಜನ ಹುಡುಗಿಯರಿಗೆ ಆ ಮನೆ ತುಂಬಾನೇ ಇಷ್ಟ ಆಗುತ್ತೆ. ಜೊತೆಗೆ ಪೊಲೀಸ್ ಆಫೀಸರ್ ಕೆಳಗಡೆ ವಾಸ ಮಾಡ್ತಿರೋ ಕಾರಣ ತಮಗೆಲ್ಲ ಸೇಫ್ಟಿ ಇರುತ್ತೆ ಅಂತ ಇದೇ ಮನೆಗೆ ಶಿಫ್ಟ್ ಆಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಸೈಮನ್ ಅವರಿಗೆ 15,000 ಬಾಡಿಗೆ ಹಾಗೂ 80,000 ಅಡ್ವಾನ್ಸ್ ಅನ್ನ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಹಾಕಿ 2 ದಿನಗಳ ನಂತರ ಆ 4 ಜನ ಹುಡುಗಿಯರು ಇದೇ ಮನೆಗೆ ಶಿಫ್ಟ್ ಆಗ್ತಾರೆ. ಹೀಗಿರುವಾಗ್ಲೇ ಒಂದು ದಿನ ಈ ಸೈಮನ್ ಮೀನಾ ಮಧುಸೂದನ್ ಜೊತೆ ಮಾತನಾಡ್ತಿರೋದನ್ನ ನೋಡಿರ್ತಾನೆ. ತಕ್ಷಣ ಮಧುಸೂದನ್ಗೆ ಇನ್ನೊಂದು ಸಾರಿ ಆ ಹುಡುಗಿಯ ಜೊತೆ ಮಾತನಾಡ್ಬೇಡ ಅಂತ ಬೈದು ಕಳುಹಿಸಿ ಬಿಟ್ಟಿರ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಕೆಲವು ದಿನಗಳ ನಂತರ ಸೈಮನ್ ಡಿಪಾರ್ಟ್ಮೆಂಟ್ ನಿಂದ ರಿಟೈರ್ ಆಗ್ತಾನೆ. ಬೇರೆ ಪೊಲೀಸರೆಲ್ಲ ಸೇರಿ ಒಂದು ಫಂಕ್ಷನ್ ಅನ್ನ ಅರೇಂಜ್ ಮಾಡಿ ಸೈಮನ್ಗೆ ಸನ್ಮಾನ ಮಾಡ್ತಾರೆ. ಮತ್ತೊಂದು ಕಡೆ ಆ 4 ಜನ ಹುಡುಗಿಯರು ಆ ದಿನ ರಾತ್ರಿ ಮೂವಿಗೆ ಹೋಗ್ಬೇಕು ಅಂತ ಟಿಕೆಟ್ಸ್ ಗಳನ್ನ ಬುಕ್ ಮಾಡ್ತಾರೆ. ಇವರೆಲ್ಲ ಇನ್ನೇನೋ ಅಲ್ಲಿಂದ ಹೊರಡಬೇಕು ಅನ್ನುವಾಗ ವಾಸು ಅಲ್ಲಿಗೆ ಬರ್ತಾನೆ. ಮೇಡಮ್, ಸೈಮನ್ ಸರ್ ಇವತ್ತು ರಿಟೈರ್ ಆಗಿದ್ದಾರೆ. ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿಯನ್ನ ಅರೇಂಜ್ ಮಾಡಿದ್ದಾರೆ, ನೀವು ಕೂಡ ಬರ್ಬೇಕಂತೆ ಅಂತ ಕರೀತಾನೆ. ಸರಿ ಅಂತ ಈ 4 ಜನ ಕೆಳಗಡೆ ಹೋದಾಗ ಆಗಲೇ ಸೈಮನ್ ನ ಮತ್ತಿಬ್ಬರು ಫ್ರೆಂಡ್ಸ್ ಗಳು ಕೂಡ ಬಂದಿರ್ತಾರೆ. ಹೀಗೆ ಊಟ ಮಾಡ್ತಾ ಮೀನಾ ಕ್ಯಾಶುಯಲ್ ಆಗಿ, ಸರ್, ಇಷ್ಟು ದಿನಗಳಿಂದ ನಿಮ್ಮ ಹೆಂಡತಿಯನ್ನೇ ನೋಡಿಲ್ಲ, ನಿಮ್ಮ ಫ್ಯಾಮಿಲಿಯವರೆಲ್ಲ ಎಲ್ಲಿದ್ದಾರೆ ಸರ್ ಅಂತ ವಿಚಾರಿಸ್ತಾಳೆ. ಸೈಮನ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ, ಮೀನಾ, ನನ್ನ ಹೆಂಡತಿ ನನ್ನ ಜೊತೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಬಿಟ್ಟು ಹೋದ್ಲು. ನನ್ನ ಮಗನಿಗೂ ಕೂಡ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಸಪರೇಟ್ ಆಗಿ ಜೀವನ ಮಾಡ್ತಿದ್ದಾನೆ. ಮೀನಾ, ನಾನು ಚಿಕ್ಕ ವಯಸ್ಸಿನಲ್ಲಿ ತುಂಬಾನೇ ಬಡತನದಲ್ಲೇ ಬೆಳೆದೆ. ನನ್ನ ತಂದೆ ತಾಯಿಗೆ ನನಗೆ ಶಿಕ್ಷಣ ಕೊಡಿಸೋದಕ್ಕೂ ಕೂಡ ಸಾಧ್ಯವಾಗ್ಲಿಲ್ಲ. ನಾನೇ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ನನ್ನ ಸ್ಟಡೀಸ್ ಅನ್ನ ಕಂಪ್ಲೀಟ್ ಮಾಡಿದೆ. ಆದ್ರೆ ಪೊಲೀಸ್ ಕೆಲಸ ಸಿಕ್ಕ ನಂತರ ಚಾನ್ಸ್ ಸಿಕ್ಕಾಗೆಲ್ಲ ಲಂಚ ಇಸ್ಕೊಂಡು ಈಗ ಆರಾಮಾಗಿದ್ದೀನಿ ಅಂತ ಹೇಳ್ತೇನೆ. ಈ ಸೈಮನ್ ತಾನು ಲಂಚ ಇಸ್ಕೊಳ್ಳೋದನ್ನ ಇಷ್ಟೊಂದು ಕ್ಯಾಶುಯಲ್ ಆಗಿ ಹೇಳ್ತಿದ್ದಾರಲ್ಲ ಅಂತ ಆ 4 ಜನ ಹುಡುಗಿಯರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅಷ್ಟರಲ್ಲೇ ಮೂವಿಗೆ ಲೇಟ್ ಆಗಿದ್ದ ಕಾರಣ ಮೀನಾ ತನ್ನ ಫ್ರೆಂಡ್ಸ್ ಗಳನ್ನ ಕರೆದುಕೊಂಡು ತಕ್ಷಣ ಹೊರಟು ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಸೈಮನ್ ನ ಫ್ರೆಂಡ್ಸ್ ಗಳು ಕೂಡ ಹೊರಟು ಹೋಗ್ತಾರೆ. ಈಗ ವಾಸು ಸೈಮನ್ಗೆ ಮತ್ತಷ್ಟು ಡ್ರಿಂಕ್ಸ್ ಅನ್ನ ರೆಡಿ ಮಾಡ್ತಾ ಹೀಗೆ ಕೇಳ್ತಾನೆ, ಸರ್, ನನ್ನ ತಾಯಿಗೆ ಹುಷಾರಿಲ್ಲ ಅಂತ ಸ್ವಲ್ಪ ಸಮಯದ ಮುಂಚೆ ಫೋನ್ ಬಂದಿತ್ತು. ನನಗೆ ಅರ್ಜೆಂಟ್ ಆಗಿ ದುಡ್ಡಿನ ಅವಶ್ಯಕತೆ ಇದೆ, ಸ್ವಲ್ಪ ದುಡ್ಡನ್ನ ಕೊಡಿ ಸರ್ ಅಂತ ಕೇಳ್ತಾನೆ. ಒಂದೇ ಸರಿ ಕೋಪಗೊಂಡ ಸೈಮನ್, ಮೊನ್ನೆ ತಾನೆ ನೀನು ಕೇಳಿದಷ್ಟು ದುಡ್ಡನ್ನ ಕೊಟ್ಟಿದ್ದೀನಿ, ಮತ್ತೆ ಈಗ ದುಡ್ಡನ್ನ ಕೇಳ್ತಿದ್ಯಾ? ನೀನು ಮಾಡುವ ಕೆಲಸಕ್ಕೆ ನಾನು ಸರಿಯಾಗಿ ಸಂಬಳವನ್ನ ಕೊಡ್ತಿದ್ದೀನಲ್ವಾ? ಅದನ್ನ ಬಿಟ್ರೆ ನಿನಗೆ 1 ರೂಪಾಯಿ ಕೂಡ ಎಕ್ಸ್ಟ್ರಾ ಕೊಡೋದಿಲ್ಲ ಅಂತ ಬೈದು ಕಳುಹಿಸಿ ಬಿಡುತ್ತಾನೆ. ಇವನ ಮಾತುಗಳನ್ನ ಕೇಳಿದ ವಾಸುಗೆ ತುಂಬಾನೇ ಬೇಜಾರಾಗಿ ತಕ್ಷಣ ಅಲ್ಲಿಂದ ಹೊರಟು ಹೋಗ್ತಾನೆ. ಅದೇ ಸಮಯಕ್ಕೆ ಜೈಲಿನಲ್ಲಿದ್ದ ಮಾಧವನ್ ಎಂಬ ಆ ಕೈದಿ ತಪ್ಪಿಸಿಕೊಂಡಿದ್ದಾನೆ ಅಂತ ಮತ್ತೊಬ್ಬ ಪೊಲೀಸ್ ಆಫೀಸರ್ ಸೈಮನ್ಗೆ ಇನ್ಫಾರ್ಮ್ ಮಾಡ್ತಾನೆ. ಆ ಮಾಧವನ್ ಜೈಲಿನಿಂದ ತಪ್ಪಿಸಿಕೊಂಡ ಅಂತ ಕೇಳ್ತಿದ್ದ ಹಾಗೆ ಸೈಮನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಹೆದರಿಕೊಳ್ಳುತ್ತಲೇ ತಕ್ಷಣ ಹೋಗಿ ತನ್ನ ಬಳಿ ಇದ್ದ ಗನ್ ಅನ್ನ ಎತ್ತಿಟ್ಟುಕೊಳ್ತಾನೆ. ಅದೇ ಸಮಯಕ್ಕೆ ಇವನ ಮನೆಯ ಕಾಂಪೌಂಡ್ ಅನ್ನ ಯಾರೋ ಜಂಪ್ ಮಾಡಿದ ಶಬ್ದ ಆಗುತ್ತೆ. ತಕ್ಷಣ ಕಿಟಕಿ ಬಳಿ ಹೋಗಿ ನೋಡ್ತಾನೆ, ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ತಕ್ಷಣ ಸ್ಟೇಷನ್ಗೆ ಕಾಲ್ ಮಾಡಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಬರೋದಕ್ಕೆ ಹೇಳ್ತಾನೆ. ಸರಿ ಅಂತ ಸಬ್ ಇನ್ಸ್ಪೆಕ್ಟರ್ ಇವನ ಮನೆಗೆ ಬಂದು ಚೆಕ್ ಮಾಡ್ತಾನೆ, ಆದ್ರೆ ಅಲ್ಯಾರು ಕೂಡ ಇರೋದೇ ಇಲ್ಲ. ಇಲ್ಲಿಗೆ ಸೀನ್ ಕಟ್ಟಾಕಿ ಮರುದಿನ ಬೆಳಿಗ್ಗೆ ಊರಿಗೆ ಹೋಗಿದ್ದ ವಾಸು ವಾಪಸ್ ಬರ್ತಾನೆ. ಮನೆಯ ಡೋರ್ ಬೆಲ್ ಅನ್ನ ಎಷ್ಟೇ ರಿಂಗ್ ಮಾಡಿದ್ರು ಕೂಡ ಸೈಮನ್ ಬಾಗಿಲನ್ನೇ ಓಪನ್ ಮಾಡೋದಿಲ್ಲ. ಅನುಮಾನ ಬಂದು ಡೋರ್ ಅನ್ನ ಪುಷ್ ಮಾಡ್ತಾನೆ. ನೋಡಿದ್ರೆ ಡೋರ್ ಲಾಕ್ ಆಗಿರೋದಿಲ್ಲ. ತಕ್ಷಣವೇ ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಸೈಮನ್ ನ ಡೆಡ್ ಬಾಡಿ ಬಿದ್ದಿರುತ್ತೆ. ಆ ಡೆಡ್ ಬಾಡಿಯನ್ನ ನೋಡಿದ ವಾಸು ಜೋರಾಗಿ ಕಿರುಚಿಕೊಳ್ತಾನೆ. ಈತ ಕಿರುಚಿಕೊಂಡ ಶಬ್ದ ಕೇಳಿದ ಮೇಲಿನ ಮನೆಯಲ್ಲಿದ್ದ 4 ಜನ ಹುಡುಗಿಯರು ಓಡಿ ಬರ್ತಾರೆ. ಇವರು ಕೂಡ ಸೈಮನ್ ನ ಡೆಡ್ ಬಾಡಿಯನ್ನ ನೋಡಿ ಒಂದೇ ಸಾರಿ ಬೆಚ್ಚಿ ಬೀಳ್ತಾರೆ. ತಕ್ಷಣವೇ ಮೀನಾ ಪೊಲೀಸರಿಗೆ ಕಾಲ್ ಮಾಡಿ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾಳೆ. ಅದೇ ಸಮಯಕ್ಕೆ ಸೈಮನ್ ನ ಮನೆಯಲ್ಲಿ
ಏನೋ ಜೋರಾಗಿ ಶಬ್ದ ಆಯ್ತಲ್ಲ ಅಂತ ಮಧುಸೂದನ್ ಕೂಡ ಅಲ್ಲಿಗೆ ಬರ್ತಾನೆ. ಆತ ಸೈಮನ್ ಸತ್ತು ಬಿದ್ದಿರೋದನ್ನ ನೋಡಿ ಯಾರಿಗೋ ಗೊತ್ತಾಗದ ಹಾಗೆ ಸ್ಮೈಲ್ ಮಾಡ್ತಾನೆ. ಈಗ ರಿಟೈರ್ಡ್ ಡಿವೈಎಸ್ಪಿನೇ ಕೊಲೆಯಾದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ. ಕಮಿಷನರ್ ತಕ್ಷಣವೇ ಈ ಕೇಸನ್ನ ಚಿತ್ರದ ಹೀರೋ ಆಗಿರುವ ಎಸಿಪಿ ಮೋಹನ್ಗೆ ಅಸೈನ್ ಮಾಡ್ತಾರೆ. ಸರಿ ಅಂತ ಮೋಹನ್ ತಕ್ಷಣ ತನ್ನ ಟೀಮ್ ಅನ್ನ ಕರೆದುಕೊಂಡು ಸೈಮನ್ ನ ಮನೆಗೆ ಬರ್ತಾನೆ. ಮನೆಯ ಒಳಗಡೆ ಹೋಗಿ ಡೆಡ್ ಬಾಡಿಯನ್ನ ನೋಡಿದ ನಂತರ ಸ್ಪಾಟ್ ಅನ್ನ ಚೆಕ್ ಮಾಡ್ತಾರೆ. ನಂತರ ಡೆಡ್ ಬಾಡಿಯನ್ನ ಮೊದಲಿಗೆ ನೋಡಿದ್ದ ವಾಸುನನ್ನ ಹಾಗೂ ಮೀನಾಳನ್ನ ಕೂಡ ಎನ್ಕ್ವೈರಿ ಮಾಡ್ತಾನೆ. ಅದೇ ಸಮಯಕ್ಕೆ ಕಮಿಷನರ್ ಮತ್ತೆ ಫೋನ್ ಮಾಡ್ತಾರೆ. ಮೋಹನ್ ಸೈಮನ್ ಅನ್ನ ಖಂಡಿತ ಮಾಧವನ್ ಕೊಲೆ ಮಾಡಿರೋದಕ್ಕೆ ಚಾನ್ಸಸ್ ಇದೆ. ಆತ ಸೈಮನ್ ಕೊಲೆಯಾದ ಅದೇ ದಿನ ರಾತ್ರಿ ಜೈಲಿನಿಂದ ತಪ್ಪಿಸಿಕೊಂಡಿದ್ದ ಅಂತ ಗೊತ್ತಾಯ್ತು. ಮೊದಲು ಅವನನ್ನ ಅರೆಸ್ಟ್ ಮಾಡಿ ಅಂತ ಆರ್ಡರ್ ಮಾಡ್ತಾರೆ. ಹೀಗೆ ಮಾಧವನನ್ನ ಎಲ್ಲ ಕಡೆ ಹುಡುಕಿದ ನಂತರ ಕೊನೆಗೂ ಆತ ಮೋಹನ್ನ ಕೈಗೆ ಸಿಗ್ತಾನೆ. ಅವನಿಗೆ ಸರಿಯಾಗಿ ಹೊಡೆದು ನೀನೇ ಅಲ್ವಾ ಸೈಮನ್ ಅನ್ನ ಕೊಲೆ ಮಾಡಿರೋದು, ಅವರನ್ನ ಕೊಲೆ ಮಾಡೋದಕ್ಕೆ ಅಂತಾನೆ ಅಲ್ವಾ ನೀನು ಜೈಲಿನಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದು. ಆದ್ರೆ ಮಾಧವನ್ ಮಾತ್ರ ಅಳುತ್ತಾ, ಸರ್ ನಾನು ಸೈಮನ್ ಸರ್ ಅನ್ನ ಕೊಲೆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೇನೋ ನಿಜಾನೇ. ನಿನ್ನೆ ರಾತ್ರಿ ನಾನು ಅವರನ್ನ ಕೊಲೆ ಮಾಡ್ಬೇಕು ಅಂತಲೇ ಕಾಂಪೌಂಡ್ ಹಾರಿ ಒಳಗಡೆ ಬಂದಿದ್ದೆ. ಆದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಆ ರಸ್ತೆಯಲ್ಲಿ ಒಂದು ಪೊಲೀಸ್ ಜೀಪ್ ಬಂದು ಬಿಡ್ತು. ತಕ್ಷಣ ನಾನು ನನ್ನ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟೆ. ಇಷ್ಟೇ ಸರ್ ನಡೆದಿದ್ದು, ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈತ ಹೇಳ್ತಿರೋದೆಲ್ಲ ನಿಜ ಇರ್ಬೋದು ಅಂತ ಚೆಕ್ ಮಾಡಿಸೋದಕ್ಕೆ ಸೈಮನ್ ನ ಮನೆಯ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿಸ್ತಾರೆ. ಆದ್ರೆ ಆ ದಿನ ತುಂಬಾನೇ ಜೋರಾಗಿ ಮಳೆ ಸುರಿದಿದ್ದ ಕಾರಣ ಸಿಸಿಟಿವಿ ಕ್ಯಾಮೆರಾಗಳು ಡ್ಯಾಮೇಜ್ ಆಗಿರುತ್ತವೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಫೋನ್ ಮಾಡಿ ನಾನೇ ಆ ಸೈಮನ್ ಅನ್ನ ಕೊಲೆ ಮಾಡಿದ್ದು ಅಂತ ಹೇಳ್ತಾನೆ. ತಕ್ಷಣ ಫೋನ್ ಮಾಡಿದ್ದ ಆ ವ್ಯಕ್ತಿಯ ಡೀಟೇಲ್ಸ್ ಗಳನ್ನ ಚೆಕ್ ಮಾಡಿದಾಗ ವಿನೋದ್ ಅಂತ ಗೊತ್ತಾಗುತ್ತೆ. ಪೊಲೀಸರು ವಿನೋದ್ ನ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡಿ ಅವನ ಮನೆಗೆ ಹೋಗ್ತಾರೆ. ಅವನನ್ನ ಕೂಡ ಸ್ಟೇಷನ್ ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಾರೆ. ಆತ ನೋಡಿದ್ರೆ ವಿಚಿತ್ರವಾಗಿ ನಗುತ್ತಾ, ಸರ್ ನನಗೆ ಸೈಮನ್ ಅವರ ಮೇಲೆ ತುಂಬಾನೇ ದ್ವೇಷ ಇತ್ತು, ಅದಕ್ಕೇನೆ ನಾನೇ ಅವರನ್ನ ಕೊಲೆ ಮಾಡಿದೆ ಅಂತ ಕ್ಯಾಶುವಲ್ ಆಗಿ ಹೇಳ್ತಾನೆ. ಅದೇ ಸಮಯಕ್ಕೆ ತನ್ನ ಮಗನನ್ನ ಬಿಡಿಸಿಕೊಳ್ಳೋದಕ್ಕೆ ಅಂತ ವಿನೋದ್ ನ ತಾಯಿ ಅಳುತ್ತಾ ಸ್ಟೇಷನ್ ಗೆ ಬರ್ತಾಳೆ. ಆಕೆ ಅಳುತ್ತಾ, ಸರ್ ಖಂಡಿತ ನನ್ನ ಮಗ ಈ ಕೊಲೆಯನ್ನ ಮಾಡಿಲ್ಲ. ನೆನ್ನೆ ರಾತ್ರಿ ಆತ ಮಳೆ ಬರ್ತಿತ್ತು ಅಂತ ಮನೆಯಲ್ಲೇ ಇದ್ದ. ನನ್ನ ಮಗ ದುಬೈಗೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಪಾಸ್ಪೋರ್ಟ್ ಗೆ ಅಪ್ಲೈ ಮಾಡಿದ್ದ. ಆದ್ರೆ ಸೈಮನ್ ಸರ್ ಪಾಸ್ಪೋರ್ಟ್ ವೆರಿಫಿಕೇಶನ್ ಗೆ ಲಂಚವನ್ನ ಕೇಳಿದ್ರು. ನನ್ನ ಮಗ ಕೊಡೋದಿಲ್ಲ ಅಂತ ಹೇಳಿದಾಗ ಬೇಕಂತಲೇ ಅವನನ್ನ ಒಂದು ಸುಳ್ಳು ಕೇಸ್ ನಲ್ಲಿ ಫಿಟ್ ಮಾಡಿದ್ರು. ಇದಾದ ನಂತರ ನನ್ನ ಮಗ ಒಂದು ರೀತಿ ಡಿಪ್ರೆಷನ್ ಗೆ ಹೊರಟು ಹೋಗಿದ್ದ. ಅಂದಿನಿಂದ ಆತ ತುಂಬಾನೇ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ. ಈಕೆಯ ಮಾತುಗಳನ್ನ ಕೇಳಿದ ಮೋಹನ್ಗೂ ಕೂಡ ಈಕೆ ಹೇಳ್ತಿರೋದು ನಿಜ ಅನ್ಸುತ್ತೆ. ನಿಮ್ಮ ಮಗ ನಿರಪರಾಧಿ ಅಂತ ಗೊತ್ತಾಗ್ತಿದ್ದ ಹಾಗೆ ನಾವೇ ಬಿಟ್ಟು ಕಳಿಸ್ತೀವಿ ಅಂತ ಹೇಳಿ ಆಕೆಯನ್ನ ಅಲ್ಲಿಂದ ಕಳುಹಿಸಿಕೊಡ್ತಾನೆ. ನಂತರ ಆ 4 ಜನ ಹುಡುಗಿಯರನ್ನ ಕೂಡ ಕರೆಸಿ ಎನ್ಕ್ವೈರಿ ಮಾಡ್ತಾನೆ. ನಿನ್ನೆ ರಾತ್ರಿ ಸೈಮನ್ನ ಕೊಲೆಯಾದಾಗ ನೀವೆಲ್ಲ ಎಲ್ಲಿದ್ರಿ ಅಂತ ವಿಚಾರಿಸ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಸರ್ ನಾವೆಲ್ಲ ಮೂವಿ ನೋಡೋದಕ್ಕೆ ಅಂತ ಹೋಗಿದ್ವಿ. ಸರಿ ಸೈಮನ್ ಅವರ ಕೊಲೆಯಲ್ಲಿ ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಸರ್ ನಿನ್ನೆ ರಾತ್ರಿ ನಾವೆಲ್ಲ ಮೂವಿಗೆ ಅಂತ ಹೋಗ್ತಿದ್ದಾಗ ಪಕ್ಕದ ಮನೆಯ ಮಧುಸೂದನ್ ಅವರು ಸೈಮನ್ ಸರ್ ನ ಮನೆಯನ್ನೇ ನೋಡ್ತಿದ್ರು. ಒಂದು ದಿನ ಆ ಮಧುಸೂದನ್ ಹಾಗೂ ಸೈಮನ್ ಸರ್ ಇಬ್ಬರು ಕೂಡ ಜಗಳವಾಡ್ತಿದ್ರು ಸರ್ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಸೈಮನ್ ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಸೈಮನ್ ಮೇಲೆ ಅಟ್ಯಾಕ್ ಮಾಡಿದ ನಂತರ ಗನ್ ಫೈರಿಂಗ್ ಆಗಿ ಸೈಮನ್ ಸತ್ತು ಹೋಗಿದ್ದಾರೆ ಅಂತ ಬರ್ದಿರುತ್ತೆ. ತಕ್ಷಣ ಮೋಹನ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಫೋರೆನ್ಸಿಕ್ ಡಾಕ್ಟರ್ ಬಳಿಗೆ ಹೋಗ್ತಾನೆ. ಸರ್ ಸಾಯೋದಕ್ಕೂ ಮುಂಚೆ ಸೈಮನ್ ಅವರು ಆ ಕೊಲೆಗಾರನ ಜೊತೆ ತುಂಬಾ ಹೊತ್ತು ಫೈಟ್ ಮಾಡಿದ್ದಾರೆ. ಯಾಕಂದ್ರೆ ಅವರ ಮೈ ಮೇಲೆ ಬೇರೆ ಗಾಯದ ಗುರುತುಗಳು ಕೂಡ ಪತ್ತೆಯಾಗಿವೆ. ಆ ಗನ್ ಫೈರ್ ಆಗಿರುವ ಗಾಯವನ್ನ ನೋಡಿದ್ರೆ ಕೊಲೆಗಾರ ಸೈಮನ್ಗೆ ತುಂಬಾನೇ ಹತ್ತಿರದಿಂದ ಶೂಟ್ ಮಾಡಿದ್ದಾನೆ. ಹಾಗೂ ಬುಲೆಟ್ ಫೈರಿಂಗ್ ಆಗಿರುವ ಡೈರೆಕ್ಷನ್ ನೋಡಿದ್ರೆ ಖಂಡಿತ ಆ ಕಿಲ್ಲರ್ ಲೆಫ್ಟ್ ಹ್ಯಾಂಡೆಡ್ ವ್ಯಕ್ತಿ ಸರ್ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಮೋಹನ್ ತಕ್ಷಣವೇ ವಿನೋದ್ ನನ್ನ ಕರೆದುಕೊಂಡು ಸ್ಪಾಟ್ ಗೆ ಹೋಗ್ತಾನೆ. ಇವನೇ ಕೊಲೆಗಾರ ಇರಬಹುದಾ ಅಂತ ಮತ್ತೆ ಸೀನ್ ಅನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಅವನ ಕೈಗೆ ಪೊಲೀಸ್ ಗನ್ ಅನ್ನ ಕೊಡ್ತಾರೆ. ವಿನೋದ್ ನೋಡಿದ್ರೆ ಗನ್ ಅನ್ನ ಕೈಯಲ್ಲಿ ಹಿಡಿದುಕೊಳ್ತಿದ್ದ ಹಾಗೆ ಹೆದರಿಕೊಂಡು ಶೇಕ್ ಆಗೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಬಲಗೈಯಲ್ಲಿ ಗನ್ ಅನ್ನ ಹಿಡಿದುಕೊಳ್ತಾನೆ. ಇದನ್ನ ನೋಡಿದ ಮೋಹನ್ ಹಾಗೂ ಬೇರೆ ಪೊಲೀಸರಿಗೆ ಈತ ಕಿಲ್ಲರ್ ಅಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಮೋಹನ್ ನಗುತ್ತಾ, ಖಂಡಿತ ಇವನ ತಾಯಿ ಹೇಳಿದ ಹಾಗೆ ಇವನಿಗೆ ಮೆಂಟಲಿ ಏನೋ ಪ್ರಾಬ್ಲಮ್ ಇದೆ, ತಕ್ಷಣ ಇವನನ್ನ ರಿಲೀಸ್ ಮಾಡಿ ಅಂತ ಸ್ಟಾಫ್ ಗೆ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಮೋಹನ್ಗೆ ಮತ್ತೊಂದು ವಿಷಯ ಫ್ಲಾಶ್ ಆಗುತ್ತೆ. ಒಂದು ವೇಳೆ ತನ್ನ ತಾಯಿಯ ಟ್ರೀಟ್ಮೆಂಟ್ ಗೆ ದುಡ್ಡನ್ನ ಕೊಡಲಿಲ್ಲ ಅಂತ ವಾಸು ಏನಾದ್ರೂ ಸೈಮನ್ ಅನ್ನ ಕೊಲೆ ಮಾಡಿರ್ಬಹುದಾ ಅಂತ ಅನುಮಾನ ಬರುತ್ತೆ. ಅವನನ್ನ ಸ್ಟೇಷನ್ ಗೆ ಕರೆದು ಎನ್ಕ್ವೈರಿ ಮಾಡಿದಾಗ ಆತ ಹೇಳೋದೇನಂದ್ರೆ, ಸರ್ ನಾನು ಇದೇ ರೀತಿ ಹಲವಾರು ಬಾರಿ ಸೈಮನ್ ಸರ್ ಬಳಿ ದುಡ್ಡನ್ನ ಇಸ್ಕೊಂಡಿದ್ದೀನಿ. ಆದ್ರೆ ಈ ಬಾರಿ ಏನಾಯ್ತೋ ಗೊತ್ತಿಲ್ಲ, ನನಗೆ ದುಡ್ಡನ್ನ ಕೊಡ್ಲಿಲ್ಲ. ಆದ್ರೆ ಅಷ್ಟೊಂದು ಸಣ್ಣ ವಿಷಯಕ್ಕೆ ನಾನು ಅವರನ್ನ ಕೊಲೆ ಮಾಡಿಲ್ಲ ಸರ್ ಅಂತ ಹೇಳ್ತೇನೆ.
ಸರಿ ಸೈಮನ್ನ ಫ್ಯಾಮಿಲಿಯವರು ಎಲ್ಲಿದ್ದಾರೆ ಅಂತ ವಿಚಾರಿಸಿದಾಗ ವಾಸು ಅವನ ಹೆಂಡತಿ ಹಾಗೂ ಮಗನ ಬಗ್ಗೆ ಹೇಳ್ತಾನೆ. ನಂತರ ಆ ದಿನ ರಾತ್ರಿ ಸೈಮನ್ ಜೊತೆ ಪಾರ್ಟಿ ಮಾಡಿದ್ದ ಅವನ ಇಬ್ಬರು ಫ್ರೆಂಡ್ಸ್ ಗಳನ್ನ ಕೂಡ ಕರೆದು ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಅವರಿಂದಲೂ ಕೂಡ ಕೇಸ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಆದ್ರೆ ಆ ದಿನ ಸೈಮನ್ ಡೆಲಿವರಿ ಬಾಯ್ ಜೊತೆ ಜಗಳ ಮಾಡಿಕೊಂಡಿದ್ದ ಅಂತ ಆ ಲಾಯರ್ ಫ್ರೆಂಡ್ ಇನ್ಫಾರ್ಮ್ ಮಾಡ್ತಾನೆ. ಮೋಹನ್ ಆ ಡೆಲಿವರಿ ಬಾಯ್ ನನ್ನ ಹುಡುಕೋದಕ್ಕೆ ಕಾನ್ಸ್ಟೇಬಲ್ ಗಳಿಗೆ ಹೇಳ್ತಾನೆ. ನಂತರ ಆಗಲೇ ಅಲ್ಲಿಗೆ ಬಂದಿದ್ದ ಮಧುಸೂದನನ್ನ ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಆತ ಕೂಡ ಕೊಲೆ ಮಾಡಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಮತ್ತೊಂದು ಕಡೆ ಕಾನ್ಸ್ಟೇಬಲ್ ಗಳು ಸೈಮನ್ ಜೊತೆ ಜಗಳ ಮಾಡಿಕೊಂಡಿದ್ದ ಆ ಡೆಲಿವರಿ ಬಾಯ್ ನನ್ನ ಹುಡುಕ್ತಾರೆ. ಆದ್ರೆ ಕೊಲೆಯಾದ ಸಮಯದಲ್ಲಿ ಅವನ ಮೊಬೈಲ್ ನೆಟ್ವರ್ಕ್ ಅನ್ನ ಚೆಕ್ ಮಾಡಿದಾಗ ಆತ ತನ್ನ ಮನೆಯಲ್ಲಿದ್ದ ಅಂತ ಕನ್ಫರ್ಮ್ ಆಗುತ್ತೆ. ಹಾಗೂ ಸೈಮನ್ನ ಹೆಂಡತಿ ಹಾಗೂ ಮಗನ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಅವರು ಕೊಲೆಯಾದ ಸಮಯದಲ್ಲಿ ಬೇರೆ ದೇಶಕ್ಕೆ ಟ್ರಿಪ್ ಹೋಗಿದ್ರು ಅಂತ ಕನ್ಫರ್ಮ್ ಆಗುತ್ತೆ. ನಂತರ ಸೈಮನ್ ಕೊಲೆಯಾಗೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ಒಬ್ಬಳು ಮಹಿಳೆ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಆ ಮಹಿಳೆ ಏನಾದ್ರೂ ಕೊಲೆ ಮಾಡಿರ್ಬಹುದಾ ಅಂತ ಚೆಕ್ ಮಾಡಿದ್ರೆ ಆಕೆ ಕೂಡ ಕೊಲೆಯಾದ ಸಮಯದಲ್ಲಿ ಬೇರೆ ಜಾಗದಲ್ಲಿರ್ತಾಳೆ. ಹೀಗೆ ಎಷ್ಟೇ ಹುಡುಕಿದ್ರು ಕೂಡ ಆ ಕಿಲ್ಲರ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗ್ತಿಲ್ವಲ್ಲ ಅಂತ ಮೋಹನ್ಗೆ ತಲೆ ಕೆಡುತ್ತೆ. ಅದೇ ಸಮಯಕ್ಕೆ ಲೇಡಿ ಸಬ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಬಂದು ಒಂದು ವಿಷಯವನ್ನ ಇನ್ಫಾರ್ಮ್ ಮಾಡ್ತಾಳೆ. ಸರ್ ಮಧುಸೂದನ್ ಕಾಲೇಜ್ಗೆ ಹೋಗ್ತಿದ್ದಾಗ ಶೂಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಿದ್ದಂತೆ. ಸರ್ ಆತ ಕೂಡ ಸೈಮನ್ ಅನ್ನ ಕೊಲೆ ಮಾಡಿರೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾಳೆ. ತಕ್ಷಣವೇ ಮೋಹನ್ ಮತ್ತೆ ಅರೆಸ್ಟ್ ಆಗಿರುವ ಮಾಧವನ್ ಬಳಿ ಬರ್ತಾನೆ. ನಿನಗೂ ಹಾಗೂ ಸೈಮನ್ ಸರ್ ಮಧ್ಯ ನಡೆದದಾದ್ರೂ ಏನೋ, ನೀನ್ ಯಾಕೆ ಅವರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಮೊದಲಿಂದ ಏನೇನಾಯ್ತೋ ಎಲ್ಲವನ್ನ ಹೇಳು ಅಂತ ಕೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮಾಧವನಿಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಮಾಧವನ್ ತನ್ನ ತಂದೆ, ತಾಯಿ ಹಾಗೂ ಮೇಘ ಎಂಬ ತಂಗಿಯ ಜೊತೆ ಖುಷಿಯಾಗಿ ಜೀವನ ನಡೆಸ್ತಿರ್ತಾನೆ. ಇವನ ತಂಗಿ ಮೇಘ ಶೂಟಿಂಗ್ ನಲ್ಲಿ ಸ್ಟೇಟ್ ಲೆವೆಲ್ ಚಾಂಪಿಯನ್ ಆಗಿರ್ತಾಳೆ. ಇವಳಿಗೆ ಚಿತ್ರದಲ್ಲಿ ನಾವು ಆಗಾಗ ನೋಡ್ತಿರುವ ಆ 4 ಜನ ಹುಡುಗಿಯರು ಫ್ರೆಂಡ್ಸ್ ಗಳಾಗಿರ್ತಾರೆ. ಸ್ನೇಹಿತರೆ, ಆ 4 ಜನ ಹುಡುಗಿಯರು ಮೇಘಗೆ ಫ್ರೆಂಡ್ಸ್ ಗಳಾಗಿದ್ರು ಅಂತ ವಿಜುವಲಿ ನೋಡ್ತಿರುವ ನಮಗೆ ಮಾತ್ರನೇ ಗೊತ್ತಾಗ್ತಿದೆ. ಆದ್ರೆ ಮಾಧವನ್ ಬಾಯಿಂದ ಕತೆ ಕೇಳ್ತಿರುವ ಚಿತ್ರದ ಹೀರೋ ಮೋಹನ್ಗೆ ಆ 4 ಜನ ಹುಡುಗಿಯರು ಇವರೇ ಅಂತ ಗೊತ್ತಾಗ್ತಿರೋದಿಲ್ಲ. ಮೇಘ ಬ್ಯಾಕ್ ಟು ಬ್ಯಾಕ್ ಮೆಡಲ್ ಗಳನ್ನ ಗೆಲ್ತಿದ್ರೆ ಆಕೆ ಕಾಂಪಿಟೇಟರ್ ಆಗಿದ್ದ ಗಾಯತ್ರಿಗೆ ಮಾತ್ರ ತುಂಬಾನೇ ಜಲಸ್ ಫೀಲ್ ಆಗ್ತಿರುತ್ತೆ. ಇನ್ನೇನು ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಗೆ ರೆಡಿ ಆಗ್ತಿದ್ದಾಗ ಪೊಲೀಸರು ಒಂದು ಡ್ರಗ್ ಕೇಸ್ ನಲ್ಲಿ ಮೇಘಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿ ಬಿಟ್ಟಿರ್ತಾರೆ. ಟ್ವಿಸ್ಟ್ ಏನಂದ್ರೆ ಆ ಮೇಘಳನ್ನ ಅರೆಸ್ಟ್ ಮಾಡಿದ್ದು ಕೊಲೆ ಹಾಕಿರುವ ಆಫೀಸರ್ ಸೈಮನ್ನೇ. ತನಗಾದ ಅವಮಾನವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಮೇಘ ಸೆಲ್ ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿರ್ತಾಳೆ. ಮೇಘಳ ಮನೆಯವರು ಹಾಗೂ ಆ 4 ಜನ ಫ್ರೆಂಡ್ಸ್ ಗಳು ಸೇರಿ ಅಂತಿಮ ಸಂಸ್ಕಾರವನ್ನ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಮಾಧವನ್ ಹಾಗೂ ಆ 4 ಜನ ಫ್ರೆಂಡ್ಸ್ ಗಳಿಗೆ ಒಬ್ಬ ಕಾನ್ಸ್ಟೇಬಲ್ ನಿಂದ ಒಂದು ಶಾಕಿಂಗ್ ವಿಷಯ ಗೊತ್ತಾಗಿರುತ್ತೆ. ಮೇಘ ಅರೆಸ್ಟ್ ಆಗಿ ಸೆಲ್ ನಲ್ಲಿದ್ದಾಗ ಶಾಕಿಂಗ್ಲಿ ಸೈಮನ್ ಕುಡಿದ ಮತ್ತಿನಲ್ಲಿ ಆಕೆ ಮೇಲೆ ಅತ್ಯಾಚಾರ ಮಾಡಿಬಿಟ್ಟಿರ್ತಾನೆ. ಈ ಅವಮಾನವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಮೇಘ ಸೆಲ್ ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿರ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಮಾಧವನ್ ಸೈಮನ್ ಅನ್ನ ಕೊಲೆ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟು ಅರೆಸ್ಟ್ ಆಗಿ ಜೈಲಿಗೆ ಹೋಗಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಸರ್, ಆ ದಿನ ರಾತ್ರಿ ಸೈಮನ್ ಅನ್ನ ಕೊಲೆ ಮಾಡ್ಲೇಬೇಕು ಅಂತ ನಾನು ಅವನ ಮನೆಗೆ ಹೋಗಿದ್ದೇನೋ ನಿಜನೇ. ಆದ್ರೆ ಮೊದಲೇ ಹೇಳಿದ ಹಾಗೆ ಪೊಲೀಸರು ಅಲ್ಲಿಗೆ ಬರ್ತಿದ್ದ ಹಾಗೆ ನಾನು ವಾಪಸ್ ಬಂದೆ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಮತ್ತೊಬ್ಬ ಸಬ್ ಇನ್ಸ್ಪೆಕ್ಟರ್ ಮೋಹನ್ಗೆ ಫೋನ್ ಮಾಡಿ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸರ್, ಆ ದಿನ ನಾವು ಎನ್ಕ್ವೈರಿ ಮಾಡಿದಾಗ ಆ 4 ಜನ ಹುಡುಗಿಯರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರಲ್ವಾ. ಆ ಕಂಪನಿಗೆ ಹೋಗಿ ಚೆಕ್ ಮಾಡಿದಾಗ ಅವರ್ಯಾರು ಕೂಡ ಅಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಯ್ತು. ಆ 4 ಜನ ಹುಡುಗಿಯರಕ್ಕೆ ತಮಗೆ ಸುಳ್ಳನ್ನ ಹೇಳಿದ್ರು ಅಂತ ತಕ್ಷಣವೇ ಮೋಹನ್ ಅವರು ಹೋಗಿದ್ದ ಥಿಯೇಟರ್ಗೆ ಹೋಗ್ತಾನೆ. ಸೈಮನ್ ಕೊಲೆಯಾಗಿದ್ದ ಆ ರಾತ್ರಿಯ ಸಿಸಿಟಿವಿ ಫುಟೇಜ್ ಅನ್ನ ನೋಡಿ ಒಂದೇ ಸಾರಿ ಶಾಕ್ ಆಗ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಬೆಳಿಗ್ಗೆ ಮೇಘ ಟ್ರೈನಿಂಗ್ ಪಡೆದುಕೊಳ್ತಿದ್ದ ಅಕಾಡೆಮಿಗೆ ಹೋಗಿ ಎನ್ಕ್ವೈರಿ ಮಾಡ್ತಾನೆ. ಮೇಘಗೆ ಕೋಚ್ ಮಾಡ್ತಿದ್ದ ಆ ವ್ಯಕ್ತಿ ಹೇಳೋದೇನೆಂದ್ರೆ, ಸರ್ ಖಂಡಿತ ಆ ಹುಡುಗಿ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ಆಕೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಮತ್ತೊಬ್ಬಳು ಹುಡುಗಿ, ಸರ್ ಗಾಯತ್ರಿಗೆ ಮೇಘಳನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ತಕ್ಷಣವೇ ಮೋಹನ್ ಈಕೆ ಹೇಳ್ತಿರುವ ಆ ಗಾಯತ್ರಿ ಎಂಬ ಹುಡುಗಿಯ ಮನೆಗೆ ಹೋಗ್ತಾನೆ. ಈಕೆ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗೋದೇನಂದ್ರೆ ಈಕೆ ತಂದೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ. ಮೇಘಳಿಗೆ ನೀನೇನಾದ್ರೂ ಮಾಡ್ದ ಅಂತ ಎನ್ಕ್ವೈರಿ ಮಾಡಿದಾಗ ಮೊದಲಿಗೆ ಈಕೆ ನನ್ಗೇನು ಕೂಡ ಗೊತ್ತೇ ಇಲ್ಲ ಅಂತ ವಾದ ಮಾಡ್ತಾಳೆ. ಆದ್ರೆ ಹೆದರಿಸಿ ಎನ್ಕ್ವೈರಿ ಮಾಡಿದಾಗ ಒಂದು ವಿಷಯವನ್ನ ಹೇಳ್ತಾಳೆ. ಅದೇನಂದ್ರೆ ತನ್ನ ತಂದೆಯ ಬಳಿ ಹೋಗಿ ಹೇಗಾದ್ರೂ ಮಾಡಿ ಮೇಘ ಟೂರ್ನಮೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡದ ಹಾಗೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿರ್ತಾಳೆ. ಈಕೆ ಹೀಗೆ ಹೇಳ್ತಿರುವಾಗ್ಲೇ ಮೋಹನ್ ಅಲ್ಲೇ ಇದ್ದ ಒಂದು ಫೋಟೋವನ್ನ ನೋಡಿ ಶಾಕ್ ಆಗ್ತಾನೆ. ಯಾಕಂದ್ರೆ ಆ ಫೋಟೋದಲ್ಲಿ ಗಾಯತ್ರಿಯ ಹಿಂದೆ ಆ 4 ಜನ ಹುಡುಗಿಯರು ಕೂತಿರ್ತಾರೆ. ಆ 4 ಜನ ಹುಡುಗಿಯರು ಯಾರು ಅಂತ ವಿಚಾರಿಸಿದಾಗ, ಸರ್ ಆ 4 ಜನ ಮೇಘಳ ಫ್ರೆಂಡ್ ಅಂತ ಗಾಯತ್ರಿ ಹೇಳ್ತಾಳೆ. ತಕ್ಷಣ ಮೋಹನ್ ಆ 4 ಜನ ಹುಡುಗಿಯರ ಬ್ಯಾಕ್ ಗ್ರೌಂಡ್ ಅನ್ನ ಎನ್ಕ್ವೈರಿ ಮಾಡ್ತಾನೆ. ಆ 4 ಜನ ಹುಡುಗಿಯರಲ್ಲಿ ಮೀನಾ ಲೆಫ್ಟ್ ಹ್ಯಾಂಡರ್ ಅಂತ ಗೊತ್ತಾಗುತ್ತೆ. ತಕ್ಷಣ ಆ 4 ಜನ ಹುಡುಗಿಯರನ್ನ ಸ್ಟೇಷನ್
ಸ್ಟೇಷನ್ಗೆ ಕರೆಸಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೀನಾ ವಾದ ಮಾಡ್ತಾ ಸರ್ ಸೈಮನ್ ಸರ್ ಕೊಲೆಯಾದ ಸಮಯದಲ್ಲಿ ನಾವು ಮೂವಿಗೆ ಹೋಗಿದ್ವಿ ಅಂತ ಹೇಳ್ತಾಳೆ. ಸ್ನೇಹಿತರೆ ಈಗಲೇ ಮೋಹನ್ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ನಗುತ್ತಾ ನೀವು 4 ಜನ ಆ ದಿನ ಮೂವಿಗೆ ಹೋಗಿದ್ದೇನೋ ನಿಜಾನೇ, ಆದ್ರೆ 4 ಜನಗಳಲ್ಲಿ ನೀನು ಹಾಗೂ ಸ್ನೇಹ ಎಂಬ ಮತ್ತೊಬ್ಬಳು ಹುಡುಗಿ ವಾಪಸ್ ಮನೆಗೆ ಬಂದಿದ್ದೀರಾ. ನಿಮ್ಮ ಜಾಗದಲ್ಲಿ ಮತ್ತಿಬ್ಬರು ಹುಡುಗಿಯರನ್ನ ಕಳಿಸಿಕೊಟ್ಟಿದ್ದೀರಾ ಅಂತ ಹೇಳ್ತಾ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ ಮೇಘ ಎಲ್ಲ ಶೂಟಿಂಗ್ ಕಾಂಪಿಟೇಷನ್ ಅಲ್ಲೂ ಗೆಲ್ತಿದ್ಲಲ್ವಾ, ಅದನ್ನೆಲ್ಲ ನೋಡ್ತಿದ್ದ ಗಾಯತ್ರಿಗೆ ತುಂಬಾನೇ ಜಲಸ್ ಫೀಲ್ ಆಗಿ ತನ್ನ ತಂದೆ ಬಳಿ ಹೋಗಿರ್ತಾಳೆ. ಗಾಯತ್ರಿ ತಂದೆ ಹೇಗಾದ್ರೂ ಮಾಡಿ ತನ್ನ ಮಗಳನ್ನ ಗೆಲ್ಲಿಸ್ಬೇಕು ಅಂತ ಒಂದು ಪ್ಲಾನ್ ಮಾಡಿರ್ತಾನೆ. ಸೈಮನ್ಗೆ ಒಂದು ಬ್ಯಾಗ್ ನ ತುಂಬಾ ದುಡ್ಡನ್ನ ಕೊಟ್ಟು ಹೇಗಾದ್ರೂ ಮಾಡಿ ಮೇಘಳನ್ನ ಅರೆಸ್ಟ್ ಮಾಡಿ ಅಂತ ಹೇಳಿರ್ತಾನೆ. ಸೊ ಪ್ಲಾನ್ ಮಾಡಿ ಮೇಘ ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಿದ್ಲು ಅಂತ ಸುಳ್ಳು ಕೇಸನ್ನ ಫೈಲ್ ಮಾಡಿ ಅರೆಸ್ಟ್ ಮಾಡಿರ್ತಾನೆ. ನಂತರ ಆ ದಿನ ರಾತ್ರಿ ಸೆಲ್ ನಲ್ಲಿದ್ದ ಆಕೆಯ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಈಗ ಆ ದಿನ ರಾತ್ರಿ ಇವರೆಲ್ಲ ಸೇರಿ ಮಾಡಿದ್ದೇನು ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ ಆ ದಿನ ರಾತ್ರಿ ಈ 4 ಜನ ಮೂವಿ ನೋಡೋದಕ್ಕೆ ಅಂತ ಹೋಗಿದ್ರಲ್ವಾ, ಆದ್ರೆ ಮೀನಾ ಹಾಗೂ ಸ್ನೇಹ ಮಾತ್ರ ಥಿಯೇಟರ್ ಒಳಗಡೆ ಹೋಗದೆ ವಾಪಸ್ ಬಂದಿರ್ತಾರೆ. ತಮ್ಮ ಜಾಗದಲ್ಲಿ ಮತ್ತಿಬ್ಬರು ಫ್ರೆಂಡ್ಸ್ ಗಳನ್ನ ಕಳುಹಿಸಿಕೊಟ್ಟಿರ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಸೈಮನ್ ಮಾಧವನ್ ಜೈಲಿಂದ ತಪ್ಪಿಸಿಕೊಂಡಿದ್ದಾನೆ ಅಂತ ಗೊತ್ತಾಗಿ ಭಯದಲ್ಲಿ ಕೂತಿರ್ತಾನೆ. ಡೋರ್ ಅನ್ನ ನಾಕ್ ಮಾಡಿ ಒಳಗಡೆ ಹೋಗ್ತಿದ್ದ ಹಾಗೆ ಸೈಮನ್ಗೆ ಶೂಟ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಸೈಮನ್ ಕೂಡ ಇವರಿಬ್ಬರ ಜೊತೆ ಫೈಟ್ ಮಾಡಿ ಸರಿಯಾಗಿ ಹೊಡೆದು ಬಿಡ್ತಾನೆ. ಹೀಗೆ ಈ ಮೂವರ ಮಧ್ಯ ತುಂಬಾ ಹೊತ್ತು ಫೈಟ್ ಆದ ನಂತರ ಕೊನೆಗೂ ಮೀನಾ ಶೂಟ್ ಮಾಡಿ ಸಾಯಿಸಿ ಬಿಟ್ಟಿರ್ತಾಳೆ. ಆ ಮೂಲಕ ತನ್ನ ಫ್ರೆಂಡ್ಗೆ ಆದ ಅನ್ಯಾಯಕ್ಕೆ ಸೇಡನ್ನ ತೀರಿಸಿಕೊಂಡು ಇಬ್ಬರು ಜೈಲಿಗೆ ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಮಾಧವನ್ ಕೂಡ ಜೈಲಿನಿಂದ ಬಿಡುಗಡೆಯಾಗ್ತಾನೆ. ಆತ ಇದಕ್ಕೆಲ್ಲ ಮೂಲ ಕಾರಣ ಆಗಿರುವ ಗಾಯತ್ರಿಯ ತಂದೆಯನ್ನ ಕೊಲೆ ಮಾಡೋದಕ್ಕೆ ಅಂತ ಅವನ ಮನೆಗೆ ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.